ಕೂಸಿನ ಕಲೆಕ್ಷನ್ ಭರ್ಜರಿ ಆಗೈತೆ. ಎಲ್ರ ಭವಿಷ್ಯ ಸಂದಾಗಿರ್ಬೇಕು ಅಂತಲ್ಲಪ್ಪಯ್ಯ. ನಾನು ಚಿಕ್ಕ ವಯಸ್ಸಿಂದಾನೆ ಎಲ್ಲ ದೊಡ್ಡನವೇ ಕೂಡ ಆಗ್ತಾ ಇರೋದು. ಇಲ್ಲ ಅಂದಿದ್ರೆ ಈಗ ನಮ್ಮ ರಮ್ಯನ್ ಕಾಲೇಜ್ ಫೀಸ್ಗೂ ಸಾಲ ಸೋಲ ಅಂತ ನಾನು ಅಲ್ಲಿ ಇಲ್ಲಿ ಕೈ ಹೊಡ್ಬೇಕಿತ್ತು. ಅದಕ್ಕೆ ಮಾವ, ಸಂಸಾರ ಜವಾಬ್ದಾರಿ ಹೊತ್ತು ಪ್ರತಿಯೊಬ್ಬ ಗಂಡಸು ನಿನ್ನ ನೋಡಿ ಕಲಿಬೇಕು ಅಂತ ಹೇಳೋದು. ನೀನು ಪ್ರೀತಿ ಹಂಚೋದಕ್ಕೆ ಲೆಕ್ಕ ಮಾಡಲ್ಲ, ಹಣದ ವಿಚಾರ ಬಂದಾಗ ಲೆಕ್ಕ ಮಾಡ್ತೀಯ. ಇದೇ ಅಲ್ವಾ ಪ್ರತಿಯೊಬ್ಬ ಯಜಮಾನಂಗೆ ಬೇಕಾಗಿರೋ ಗುಣಗಳು. ಬಾರು ಗೊತ್ತಾಯ್ತವ, ಹೊರಡ್ರಿ. ಮಾವ ಹೊರಡೋಣ. ಒಂದು ನಿಮಿಷ. ಅದಕ್ಕೆ ಅಮ್ಮನ ಆಶೀರ್ವಾದ ತಗೊಬೇಕಿತ್ತು. ಅಯ್ಯೋ ಚೋಟು, ನಿಮ್ಮ ಅಣ್ಣ ಇಲ್ಲೇ ಇದ್ದಾನಲ್ಲ, ಕಷ್ಟ. ಏನೋ ಪ್ಲ್ಯಾನ್ ಮಾಡೋಣ. ಚೋಟು, ಏನು ನಿನ್ನ ಮುಖ ಇಷ್ಟೊಂದು ಡಲ್ ಆಗಿದೆ? ಹಾಂ, ಮುಖಕ್ಕೇನು ಕ್ರೀಮ್ ಹಾಕಿಲ್ವಾ? ಅಯ್ಯೋ ಅದಕ್ಕೆ ಅದನ್ನೆಲ್ಲ ನಾವು ಜೀವನದಲ್ಲಿ ನೋಡೇ ಇಲ್ಲ. ಹಂಗೆಲ್ಲ ಹೇಳೋಕ್ಕಾಗಲ್ಲ ಚೋಟು. ನೀನು ಹೋಗು, ಕ್ರೀಮ್ ರೂಮಲ್ಲಿ ಇಟ್ಟಿದ್ದೀನಿ, ತೊಗೊಂಡು ಹೋಗು. ಹೋಗು. ಆಯ್ತಾ, ಬಂದ? ಕೊಡು, ನಾನೇ ಹಚ್ಕೊಡ್ತೀನಿ ನಿಮಗೆ. ಕ್ಯಾಪ್ ಬೀಳಿಸಿಲ್ಲ, ಹೋಗಿ ತಗೊಂಡು ಬಾ, ಹೋಗು. ಅಮ್ಮ ಆಶೀರ್ವಾದ ಮಾಡಿ. ಮಕ್ಕಳ ಚೆನ್ನಾಗಿಟ್ಟಿರ್ಲಿ. ಅಪ್ಪಯ್ಯ ಆಶೀರ್ವಾದ ಮಾಡಿ. ಒಳ್ಳೇದು. ಕೊಡು. ಚೋಟು, ನಿಮ್ಮ ಅಮ್ಮನ ಆಶೀರ್ವಾದ ತಗೊಳಲ್ವಾ ನೀನು? ಅದಕ್ಕೆ ನಂಗೆ ಅಪ್ಪ ಅಮ್ಮ ಎಲ್ಲ ನಮ್ಮ ಅಣ್ಣನೇ. ನೀವಿಬ್ರೆ ನಂಗೆ ಅಪ್ಪ ಅಮ್ಮ. ನಿಮ್ಮ ಆಶೀರ್ವಾದನೇ ತೊಗೊತೀನಿ ನಾನು. ಬನ್ನಿ, ನೀವಿಬ್ರೆ ನಂಗೆ ಅಪ್ಪ ಅಮ್ಮ. ಬೇಡ. ಯಾರೆಲ್ಲ ಒಳ್ಳೇದು ಮಾಡ್ಲಿ ಕಣ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅದಕ್ಕೆ. ಸರಿ, ಟೈಮ್ ಆಗುತ್ತೆ, ಹೊರಡೋಣವಾ? ಬಾರು ಮಾದಪ್ಪಣ ಇರು. ಅಲ್ಲ ಮಾದಪ್ಪಣ. ಶಿವು, ಅಂಗಡಿಲಿ ಇದೇನಪ್ಪ? ಇಲ್ಕಂಡ್ ಮಾದಪ್ಪಣ, ನಮ್ಮ ರಮ್ಮಂಗೆ ಕಾಲೇಜ್ ಅಡ್ಮಿಷನ್ ಇತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಬಾನುಗೆ ಏನು ಮಾಡ್ತಿದ್ದೀರಾ? ಅವಳಿಗೂ ಅಡ್ಮಿಷನ್ ಮಾಡಿಸ್ತೀನಪ್ಪ. ನೀನು ಇವತ್ತು ಅಡ್ಮಿಷನ್ ಮಾಡಿಸು, ಈ ವಾರದೊಳಗಡೆ ನಾನು ಬಾನು ಅಡ್ಮಿಷನ್ ಮಾಡಿಸ್ತೀನಿ. ಮಾದಪ್ಪಣ, ಒಂದು ಕೆಲಸ ಮಾಡು, ನಮ್ಮ ಬಾನುನುವೆ ರಮ್ಮನ್ ಕಾಲೇಜ್ಗೆ ಸೇರಿಸು, ಇಬ್ರು ಒಟ್ಟಿಗೆ ಹೋಗ್ಬಿಟ್ಟು ಬರಲಿ. ನಾನು ಹಂಗೆ ಅನ್ಕೊಂಡಿರೋದಪ್ಪ, ಆದರೆ ಇವಾಗ ಫೋನ್ ಮಾಡಿರೋದು ಬೇರೆ ವಿಷಯಕ್ಕಪ್ಪ. ಏನು ಮಾದಪ್ಪಣ? ನಾಳೆ ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ತೆಗ್ಸಕ್ಕೆ ಅಂತ ಒಂದು ಹೋಮ ಇಟ್ಕೊಂಡಿದ್ದೀನಿ. ಎಲ್ಲ ಕೆಟ್ಟ ದೃಷ್ಟಿನೂ ಹೋಗುತ್ತಂತೆ. ಅದಕ್ಕೆ ನಾಳೆ ಮನೆಯವರೆಲ್ಲರೂ ಬಂದ್ಬಿಡ್ರಪ್ಪ. ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಮಾದಪ್ಪಣ. ನಾನು ಅನ್ಕೊತಿದ್ದೆ ಮನೆನಾಗೆ ಹಿಂಗೆಲ್ಲ ಆಯ್ತಿದ್ಯಲ್ಲ, ಏನು ಮಾಡೋದು, ದೃಷ್ಟಿಗಿಷ್ಟಿ ಏನಾದರೂ ತಾಗ್ಬಿಡ್ತಾ ಅಂತ. ಈಗ ನೋಡಿದ್ರೆ ನೀನೇ ಆ ದೃಷ್ಟಿ ತೆಗ್ಸೋ ಕೆಲಸ ಮಾಡ್ತಿದ್ಯಾ. ಖುಷಿ ಆಯ್ತು ಮಾದಪ್ಪಣ. ನಾವೆಲ್ಲರೂ ಮನೆಯವರೆಲ್ಲ ಬರ್ತೀವಿ. ಆಮೇಲೆ ಏನಾದರೂ ಕೆಲಸ ಇದ್ರೆ ನಂಗೆ ಹೇಳು, ಒಂದೇ ಒಂದು ಮಾತು ಹೇಳು, ನಾ ಬಂದ್ಬಿಟ್ಟು ಎಲ್ಲ ಮಾಡ್ಕೊಟ್ಟು ಹೋಗ್ತೀನಿ. ಆಗ್ಲಪ್ಪ, ಹುಷಾರಾಗಿ ಹೋಗಿ ಬನ್ನಿ. ನಾವೆಲ್ಲರೂ ನೀವು ಬರೋದನ್ನೇ ಕಾಯ್ತಾ ಇರ್ತೀವಿ, ಆಯ್ತಾ? ಸರಿ ಕಣ್ ಮಾದಪ್ಪಣ. ಸರಿ ಬರೋ, ಕೇಳಿಸ್ಕೊಂಡ್ಯಾ ಅಪ್ಪಯ್ಯ? ಕೇಳಿಸ್ಕೊಂಡ್ಯಾ? ನಾಳೆಗೆ ಮಾದಪ್ಪನ ಮನೆಯಾಗೆ ದೃಷ್ಟಿ ತೆಗ್ಸಕ್ಕೆ ಹೋಮ ಮಾಡಿಸ್ತಾರೆ. ನಾವೆಲ್ಲರೂ ಹೋಗ್ಬೇಕಂತೆ. ಹೌದಾ? ಸರಿ. ನೋಡಿದ್ಯಾ, ದೇವರು ಎಲ್ಲ ಒಳ್ಳೇದೇ ಮಾಡ್ತಾವನೆ. ನಮ್ಮ ರಾಣಿ ಎಕ್ಸಾಮ್ ಬರೀತಾವಳೆ, ನಮ್ಮ ಕೂಸು ಕಾಲೇಜ್ ಸೇರ್ಕತ್ತವಳೆ, ಮಾದಪ್ಪನ ಮನೆಯಾಗೆ ದೇವ್ರ ಕಾರ್ಯ ನಡೀತೈತೆ. ಎಲ್ಲ ಒಳ್ಳೇದೇ ಆಯ್ತದೆ, ಒಳ್ಳೇದಾಯ್ತದೆ. ಸರಿ ಗೊತ್ತಾಯ್ತದೆ, ಬರ್ರಿ ಹೋಗಮ್ಮ. ಬರ್ತೀನಿ. ನಾಳೆ ಎಲ್ಲರೂ ಬರಲಿ. ಎಲ್ಲರ ಸಮ್ಮುಖದಲ್ಲೇ ನನ್ನ ಸಮಸ್ತ ಆಸ್ತಿನೂ
ನನ್ನ ಸೊಸೆಗೆ ಧಾರೆ ಎರಿತೀನಿ. ಆಗಲಿ ಮಾದಪ್ಪಣ್ಣ, ನೀನು ಕರೆದ್ರೆ ನಾವು ಇಲ್ಲ ಅನ್ನೋಕ್ಕಾಗತ್ತಾ? ಬರ್ತೀವಿ. ನಮಸ್ಕಾರ. ಅಲ್ಲ ದಣಿ, ಆ ಮಾದಪ್ಪನ ಎಷ್ಟೋ ವರ್ಷದಿಂದ ಗೆಲ್ತಾನೆ ಅವರು ಹೆಗಲ ಮೇಲೆ ಕೈ ಹಾಕೊಂಡಂಗೆ ಮಾತಾಡ್ಬಿಟ್ರೆ ಫೋನ್ನಾಗೆ. ಮೈಗೆ ಮೈ ತಾಕ್ತಿ ಅಪ್ಕೊಂಡು ಮಾತ್ರಕ್ಕೆ ಸ್ನೇಹ ಸಂಬಂಧ ಇದೆ ಅಂತ ಅರ್ಥನೇನೋ ಛತ್ರಿ. ಹೆಬ್ಬಾವು ಕೂಡ ಬೇಟೆ ಆಡೋದಕ್ಕೆ ಮುಂಚೆ ಅಪ್ಕೊಂಡೇ ಇರುತ್ತೆ. ಆಮೇಲೆ ಅದು ಕೊಲ್ಲೋದು ವಿಶ್ವಾಸನಲ್ಲ, ವಾಸನ ಅಲ್ವಾ? ಏನೋ ಅಕ್ಷರ ಕಲಿದಾರ ಮುಗ್ಧ ಬುದ್ಧಿ ನಾನು. ಮುಗ್ಧ ಅಂದ್ಕೊಂಡು ಕೂತ್ರೆ ಗಳಿಗೆ ಮುಗಿಯೋದೊಳಗೆ ಒಳಗೆ ಮೆದ್ದು ಬರೋ ನನ್ನ ಮಗ ನೀನು. ಅಕ್ಷರ ಕಲ್ತಿಲ್ಲ ಅಂತ ನನ್ನ ಎದುರಿಗೆ ನಾಟಕ ಆಡ್ತೀಯ. ಈ ಮಾದಪ್ಪನ ಮನೇಲಿ ಏನೋ ಪೂಜೆ ಇಟ್ಕೊಂಡಿದ್ದಾನಂತಲ್ಲ, ಏನದು? ಅದೇ ದಣಿ, ಈಗಾಗಲೇ ಆ ಮಾದಪ್ಪನ ಮನೆ ಬದುಕು ಮೂರ ಬಟ್ಟೆ ಆಗ್ಬಿಟ್ಟದೆ. ಊರು ತುಂಬ ಜನ ಅವನ ಮನೆ ವಿಚಾರನೇ ಮಾತಾಡ್ತಾವ್ರೆ. ಆದರೂ ಈ ಮಾದಪ್ಪಣ್ಣ ಪೂಜೆ ಗೀಜೆ ಅಂತ ಮಡಿಕೊಂಡವನಲ್ಲ. ಜನ ನೋಡಿ ಬೇಡಬೇಕು, ಜಾಗ ನೋಡಿ ಉಗುಳ್ಬೇಕು ಕಣೋ. ಈ ಮಾದಪ್ಪನ ಮನೇಲಿ ಏನೇ ಆದರೂ ಜನ ಮಾತಾಡ್ಕೊಳ್ಳೋದು ಅವ್ರವ್ರ ಮನೆಗಳಲ್ಲಿ ಮಾತ್ರ. ಆದರೆ ಮಾದಪ್ಪನಿಗೆ ಅವಮಾನ ಮಾಡೋಷ್ಟು ಜನಗಳಿಗೆ ಧೈರ್ಯ ಇಲ್ಲ. ಯಾಕೆ ಹೇಳು? ಅವನು ಮಿಲ್ಟ್ರಿ ಮಾದಪ್ಪ, ಅಷ್ಟು ಮರ್ಯಾದೆ ಉಳಿಸ್ಕೊಂಡಿದ್ದಾನೆ ಊರಲ್ಲಿ. ಪ್ರಯೋಜನ ಏನು ಬಂತಪ್ಪಯ್ಯ? ಅವ್ನು ಕಟ್ಟಿರೋ ಸಂಬಂಧ ಅನ್ನೋ ಕೋಟೆಗೆ ಮದ್ದು ಗುಂಡು ತುಂಬಿರೋ ಪಿರಂಗಿ ನೋಡಿಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿರೋ ಭೂಪತಿ ಗಂಡು ಕಣಪ್ಪಯ್ಯ ನೀನು. ಜಾರೆಗೆ ನೀತಿ ಇಲ್ಲ, ಮಾರಿಗೆ ಕಣ್ಣಿಲ್ಲ ಅನ್ನೋ ಹಾಗೆ ಈ ಮಾರಿಗುಡಿ ದೇವರು ವೀರಭದ್ರನಿಗೆ ಕಣ್ಣು, ನೀತಿ, ನಿಯಮ, ಸ್ನೇಹ, ಸಂಬಂಧ, ಪ್ರೀತಿ, ವಿಶ್ವಾಸ ಯಾವುದೂ ಇಲ್ಲ. ಹಂಗೇನಾರ ಇದ್ರೆ ಒಂದೇಯ ದ್ವೇಷ, ಕೋಪ, ಸೇಡು ಅಲ್ವೇನಪ್ಪಯ್ಯ? ಅಪ್ಪಯ್ಯ, ಈ ಪಾರಿ ಹೆಣ್ಮಕ್ಳನ್ನೆಲ್ಲ ಒಂದ್ಗೂಡ್ಸ್ಬಿಟ್ಟವಳೆ. ಅದೇನೋ ಅಂತಾರಲ್ಲ, ಈ ಸ್ತ್ರೀ ಸಂಘ ಹಂಗೆ ಕಟ್ಕೊಬಿಟ್ಟವಳೆ. ಆಮ್ಯಾಕೆ ಆ ಹೆಣ್ಮಕ್ಳನ್ನು ಅವ್ರ ಅವ್ವನ್ನು ಅವಾಗಲೇ ಒಂದು ಮಾಡಿ ಸಾಗೋಯ್ತು. ಒಳ್ಳೇದೇ ಆಯ್ತಲ್ಲ ಬಿಡು. ಅದು ಹೆಂಗೆ ದಣಿ? ನಮಗೆ ಮುಳ್ಳಾಗಲ್ವಾ? ಗಂಡ ಗುಡ್ಡಿ, ಹೆಂಡತಿ ಚಂಗ ಬಿಂಗಿ ಅಲ್ವಾ? ಅಪ್ಪಯ್ಯ, ಅರ್ಥ ಆಯ್ತಿಲ್ಲ. ಅವಳು ಏನೇ ಸಂಘ ಕಟ್ಟಿದ್ರು ಆ ಸಂಘದಲ್ಲಿರೋ ಅಭ್ಯರ್ಥಿ ನಮ್ಮನೇಲೂ ಇದ್ದಾಳೆ ಅನ್ನೋದು ಮರ್ತ್ಬಿಟ್ಟೇನೋ ಪರ್ಶು.